ಅಭಿನಂದನಾ ಗ್ರಂಥ ರೂಪದಲ್ಲಿ ಪ್ರಕಟವಾಗಬೇಕಾದರೆ ಆ ವ್ಯಕ್ತಿಯಲ್ಲಿರುವ ನಿಸ್ವಾರ್ಥ ಸೇವೆ ಮನೋಭಾವನೆ ಮುಖ್ಯವಾಗಿ ಕಾಣಬಹುದು ಎಂದು ಜನಪದ ವಿದ್ವಾಂಸ ತಜ್ಞ ನಾಡೋಜ ಗೋರು ಚನ್ನಬಸಪ್ಪ ಅಭಿಪ್ರಾಯಪಟ್ಟರು. ಭಾರತೀಯ ವೈದ್ಯಕೀಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಜಿಲ್ಲಾ ಘಟಕ ಹಾಗೂ ಉಮಾಪ್ರಕಾಶನ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಜಿ ಶಿವಲಿಂಗಪ್ಪ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಅಭಿನಂದನಾ ಗ್ರಂಥ ಎಂಬುದು ವ್ಯಕ್ತಿಯ ಜೀವನ ಆತ್ಮಕತೆ, ಅವರು ನಡೆದು ಬಂದ ದಾರಿ ಹಾಗೂ ಸಮಾಜಕ್ಕೆ ನೀಡಿರುವ ಮೌಲ್ಯಾಧಾರಿತ ಸಂದೇಶವನ್ನ ಒಳಗೊಂಡಿರುತ್ತದೆ. ಇದಕ್ಕೆ ಪೂರಕ ಇರುವಂತೆ ಜಿ ಶಿವಲಿಂಗಪ್ಪ ಅವರು ಅಪ್ಪಟ ಬಸವಾದಿ ಪ್ರಥಮ ಅನುಯಾಯಿಯಾಗಿದ್ದರು. ಹಲವು ದಶಕಗಳಿಂದ ಬಸವ ತತ್ವ ಸಿದ್ಧಾಂತಗಳನ್ನು ಬಸವ ಕೇಂದ್ರ, ರಾಷ್ಟ್ರೀಯ ಬಸವದಳ ಸೇರಿದಂತೆ ಇತರೆ ಕಾರ್ಯಕ್ರಮಗಳ ಮುಖಾಂತರ ಜನಸಾಮಾನ್ಯರಿಗೆ ತಿಳಿ ಹೇಳುವ ನಿಟ್ಟಿನಲ್ಲಿ ಅವರ ಪ್ರಾಂತ ಅತ್ಯಂತ ಮಹತ್ವದ್ದಾಗಿದೆ. ಅಭಿನಂದನಾ ಗ್ರಂಥಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎಂದು ಮಾತನಾಡಿದರು. ಮಾನವ ಸಮಾಜವನ್ನು ಬಿಟ್ಟು ಮನುಷ್ಯ ಬದುಕಿಗೆ ಸಾಧ್ಯ ಇದೆ. ಸಮಾಜ ಮತ್ತು ಮನುಷ್ಯರ ಮಧ್ಯೆ ಅವಿನಾಭಾವ ಸಂಬಂಧ ಇದೆ. ನಾನು ಅವರೊಂದ ಶ್ರೀಮಂತ ಇದೆ, ನನ್ನಲ್ಲಿ ಸಾಕಷ್ಟು ಹಣ ಇದೆ, ಅಧಿಕಾರ ಇದೆ ಅಂತ ಹೇಳಿ ನಾನು ಇರೋ ಒಂದು ಕಾಡಿನಲ್ಲಿ ಮನೆ ಮಾಡ್ಕೊಂಡು ಬದುಕಿಗೆ ಸಾಧ್ಯ ಇದೆ. ಸಮಾಜದಲ್ಲಿ ನಾವು ಏನೇನು ಕೂಡ ಆ ರೀತಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ನಾವು ಯಾವುದೋ ದೊಡ್ಡ ಕಾಡಿನಲ್ಲಿ ದೊಡ್ಡ ಮನೆಯನ್ನ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ನಮ್ಮನೆ ನಮ್ಮೊಮ್ಮೆ ಬಿಟ್ಟು ಫ್ರೀಯಾಕೊಂಡು ಹೋದ್ರೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ. ಬದುಕಬಹುದು, ಒಂದು ದಿನ ಬದುಕಬಹುದು, 2 ದಿನ ಬದುಕಬಹುದು, ಇಲ್ಲ ವಾರ ಬದುಕಬಹುದು ಅಷ್ಟೇ. ಆದರೆ ನಮಗೇನು ಕೂಡ ನಾವು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ನೆಲೆಗಳಲ್ಲಿ, ಈ ಸಮಾಜದಲ್ಲಿ ಬದುಕತಕ್ಕಂಥ ಬದುಕನ್ನು ನಾವು ಬಯಸ್ತೀವಿ. ಕಾರಣ ನಮ್ಮ ಬದುಕನ್ನು ರೂಪಿಸ್ತಕ್ಕಂಥದ್ದು ಈ ಸಮಾಜ. ಕೊನೆ ಅದು ಕಾರಣವೇ ಇಲ್ಲ. ನೋಡಬೇಕು ನನಗೆ ಯಾವ ಕರ್ಕೊಂಡು ಹೊಳೆವಾಗ್ತವರ ಒಂದು ವಚನವಿದೆ. ಯಾಕಂದ್ರೆ ನಾನು ಒಳಗಟ್ಟಲ್ಲಿ ಈ ಕಾಲದ ಕಾಲದಲ್ಲಿ ಹೆಂಗಿಟ್ಟು ಸ್ವಾಮಿ ಮನೆ ಬಲಿಯಾಗ್ತದೆ ಅಂತ ಕಾಣ್ತದೆ. ನೇತೃತ್ವದಲ್ಲಿ ಹೋಗೋಣ, ನಾವು ನಗರನ್ನ ನದಿಗಳನ್ನ ಮೊದಲು ಮೇಕಪ್ ಮಾಡಿ ಆಡಳಿತದಲ್ಲಿ ಬೇರೆ ಕಡೆಗಪ್ಪ ಹಿಂದೆ ನಾವು ವಹಿಸುತ್ತಾರೆ. ಅದನ್ನ ಚಿಕ್ಕಣವಾಗಿ ಶಿವಲಿಂಗಪ್ಪ ಅವರು ನಾಟಕದಲ್ಲಿ ಅಲ್ಲಮಪ್ಪ ಅವರು ಸುಳ್ಳೆತ್ತಿದ